ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ, ಮೆಣಸಿಗನಹಳ್ಳಿ, ಮಂಗಾಡಹಳ್ಳಿ, ಅಮ್ಮಳ್ಳಿ ದೊಡ್ಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆಗಳ ದಾಳಿ ನಿರಂತರವಾಗಿ ನಡೆಯುತ್ತಿದ್ದು, ಕಾಡಾನೆಗಳ ಹಾವಳಿಯಿಂದ ಈ ಭಾಗದ ರೈತರು ಹೈರಾಣಾಗಿದ್ದಾರೆ. ಕಾಡಾನೆಗಳ ಹಾವಳಿಗೆ ಶಾಶ್ವತವಾದ ಪರಿಹಾರ ಕಲ್ಪಿಸಬೇಕು. ಅರಣ್ಯ ಇಲಾಖೆ ಸಚಿವ ಈಶ್ವರ ಖಂಡ್ರೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಕಲ್ಪಿಸುವವರೆಗೂ ಪ್ರತಿಭಟನೆಯನ್ನ ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾ ನಿರತ ರೈತರು ಆಗ್ರಹಿಸಿದರು. ತಾಲೂಕಿನ ಬಿವಿಹಳ್ಳಿ ಗ್ರಾಮದಲ್ಲಿ ರೈತರು ಕಾಡಾನೆ ಹಾವಳಿಗೆ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದು, ಈ ಭಾಗದಲ್ಲಿ ಸುಮಾರು 5-6 ವರ್ಷಗಳಿಂದ ನಿರಂತರವಾಗಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಪ್ರತಿದಿನ ಕಾಡಾನೆಗಳು ರೈತರ ಹೊಲ, ಗದ್ದೆ, ತೋಟಗಳಲ್ಲಿ ಇರುವ ಬೆಳೆಗಳನ್ನು ನಾಶ ಮಾಡಿ ರೈತರು ಜಮೀನುಗಳಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ದಾಳಿ ಮಾಡುತ್ತಿವೆ. ಈ ಕಾಡಾನೆಗಳ ದಾಳಿಯಿಂದ ಎಷ್ಟೋ ರೈತರು ಸಾವಿಗೀಡಾಗಿದ್ದಾರೆ. ಜೊತೆಗೆ ರೈತರು ತಮ್ಮ ಜಮೀನುಗಳಲ್ಲಿ ವ್ಯವಸಾಯ ಮಾಡಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಗೋವಿಂದಹಳ್ಳಿ ನಾಗರಾಜು, ರೈತ ಮುಖಂಡ ಅಮ್ಮಳ್ಳಿ ದೊಡ್ಡಿ ಮಹೇಶ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಯಮುತ್ತು, ದೊಡ್ಡೇಗೌಡ, ಬಿವಿಹಳ್ಳಿ ಗಿರೀಶ್, ಕುಕ್ಕೂರು ದೊಡ್ಡಿ ಜಯರಾಮು, ಬಿವಿಹಳ್ಳಿ ನಂದೀಶ್, ಎವಿಹಳ್ಳಿ ಸಂದೀಪ್, ಅಮ್ಮಳ್ಳಿ ದೊಡ್ಡಿ ರಘು, ಮಧುಕರ್ ಇನ್ನು ಹಲವಾರು ರೈತ ಮುಖಂಡರು ಪಾಲ್ಗೊಂಡಿದ್ದರು. ಈಗ ಕನಕಪುರದಲ್ಲಿ ಯಾವಾಗ ಪ್ರಪೋಸಲ್ ಬಂದಿದ್ದು, ನೀವು ಯಾವಾಗ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದು, ಬ್ಯಾರಿಕೇಡ್ ಆಗಿದೆ ಯಾವಾಗ, ನನಗೆ ಲೆಕ್ಕ ಕೊಟ್ಟು ಸರ್. ನಾವು ಹೇಳ್ತಿರೋದು DCF ಅವ್ರು ಮಾಡ್ತಾರೋ ನೀವು ಅವರು ಸಮ ಬೀಳ್ತಾ ಇದ್ದೀರಿ, ಅದರಿಂದ ಪ್ರಯೋಜನ ಆಯ್ತಾ ಇಲ್ಲ. ಯಾಕೆ ಅಂದರೆ ಈಗ ನಾವು ನಿಮ್ಮ ಮೇಲೆ DCF ಮೇಲೆ ನಿಮ್ಮ ಮೇಲೆ ಗಲಾಟೆ ಮಾಡಿದ್ವಲ್ಲ, IR ಆಫೀಸರ್ ಅವ್ರಂಗೆ ಮಾತಾಡೋಕ್ಕಾಗಲ್ಲ. IR ಆಫೀಸರೇ ಬಂದರೆ ಅವ್ರಿಗೆ ಮಂದಟ್ಟಾಗುತ್ತೆ ಅಂತ ಬೇರೆ ಉದ್ದೇಶ ಇಲ್ಲ ಸರ್. ಇಲ್ಲಿ ಸಾಕಲ್ಲ, ಏನ್ ಸಮಸ್ಯೆ ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ನಾನೇ ಇದ್ದೀನಿ ಸಾಕ್ಷಿ ಸರ್. ನಿಮ್ಗೆ ನಿಮ್ಮ ಪರಿಸ್ಥಿತಿ ನಮ್ಗೆ ಅರಣ್ಯ ಸಚಿವರು ಬಂದಿಲ್ವಂದ್ರಲ್ವೇ, ಒಬ್ಬ ಆಯ್ತಾ ಇಲ್ಲ. ಜೀವನದಲ್ಲಿ ಏನು ಬದುಕು ಮಾಡೋಕ್ಕಾಯ್ತಾ ಇಲ್ಲ. ಏನು ರೇಷ್ಮೆ ನಂಬ್ಕೊಂಡು ಜನ ಹೈನುಗಾರಿಕೆ ನಂಬ್ಕೊಂಡಿದ್ರು. ಈಗ ಏನಾಯ್ತು ಹೇಳ್ತಾ ಇದ್ದಾರೆ, ಸೀಮೆ ಹುಲ್ಲು ಕೂಡ ಬಂದು ತುಳಿದು ಮೇಯ್ದು, ತೆಂಗಿನ ಮರ ಕಿತ್ತಾಕೋದು, ಮತ್ತು ಮಾವಿನಕಾಯಿ ಬೆಳೆದು ಮಾವಿನಕಾಯಿ ಕಿತ್ತಾಕೋದು, ಮಾವಿನ ಗಿಡ ಎಲ್ಲ ಯಾವುದೋ ಒಂದು ನಮಗೆ ತರಕಾರಿ ಬೆಳೆ ಬೆಳೀಕ್ಕೂ ಆಯ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರು 5 ಗಂಟೆ ಮೇಲೆ ಮನೆಯಿಂದ ಈಚೆಗೆ ಬರೋಕ್ಕಾಯ್ತಾ ಇಲ್ಲ. ಜೀವನ ಕೈಲಿ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೆ ಏನಾಗಿದೆ ಅಂದರೆ, ಈ ಸರ್ಕಾರದವರು ಇದ್ರ ಬಗ್ಗೆ ಏನೂ ಕ್ರಮ ತಗೊಂಡು ಬಂದವರೆಲ್ಲ ಬರೀ ಆಶ್ವಾಸನೆ ಕೊಟ್ಟರು. ಈ ಬೈ ಎಲೆಕ್ಷನ್ ಟೈಮಲ್ಲಿ ಬಂದರು, ಆನೆ ಕಾರಿಡಾರ್ ಮಾಡಿಬಿಡ್ತೀವಿ, ಅಲ್ಲಿ ಏನೋ ಬ್ಯಾರಿಕೇಡ್ ಹಾಕ್ಬಿಡ್ತೀವಿ, ಎಲ್ಲ ಇಡಿಸ್ಬಿಡ್ತೀವಿ, ಏನೋ ಮಾಡ್ತೀವಿ, ಮೊದಲೇ MLA ಏನೋ ಮಾಡಲ್ಲ ಅಂತ ಬೇಕಾದಷ್ಟು ಆಪಾದನೆ ಮಾಡಿದ್ರು. ಅವ್ರ ಪೀರಿಯಡಲ್ಲಿ ಎಂಥ ಸಮಸ್ಯೆಗಳು ಬಂದಿರಲೇ ಇಲ್ಲ. ಇವತ್ತು ಚನ್ನಪಟ್ಟಣದಲ್ಲಿ ಬೇಕಾದಷ್ಟು ಸಮಸ್ಯೆ ಇವೆ. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಉಸ್ತುವಾರಿ ಮಿನಿಸ್ಟರ್ ಇದ್ದಾರೆ, ಮತ್ತು ಸಂಬಂಧಪಟ್ಟ ಈಗ ನಮ್ಮವರ DCM ಇದ್ದಾರೆ. ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿ MLA ಅವರು ಇದ್ದಾರೆ. ಅವರು ಕೂಡ ಇವತ್ತೇನು ಬಂದು ಕಷ್ಟ ಸುಖ ಯಾರೂ ಕೇಳಲಿಲ್ಲ. ಸುಮ್ಮನೆ ಆಪಾದನೆ ಮಾಡೋಕ್ಕೆ ಬರ್ತಾಯಿದ್ರೆ ಹೊರತು ಎಲ್ಲರಿಗೂ ಅವರ ಕಷ್ಟ ಏನೋ ತಿಳ್ಕೊಂಡು ಅದಕ್ಕೊಂದು ಪರಿಹಾರ ಹುಡುಕೋ ಕೆಲಸನ ಯಾರೂ ಮಾಡಿಲ್ಲ. ಈಗ ನಮ್ಮ ರೈತರು ಯಾರೊಬ್ರು ಹೇಳಿದ್ರು, ಪಾಪ ಇಲ್ಲಿ ಹಿರಿಯ ಮುಖಂಡರು ಹೇಳಿದ್ರು, ಏನಾರು ರೈತ ಅಕಸ್ಮಾತು ಏನೋ ಅವ್ನು ಗೊತ್ತಿಲ್ಲದೇ ಪೀಜೋ ಏನೋ ತಂತಿಗಿಂತಿ ಬಿದ್ದೆ ಅಂತ ಅವನ ಜಮೀನಲ್ಲಿ ಏನು ಸಣ್ಣ ಕಾಡು ಪ್ರಾಣಿ ಏನು ತಿರೋಗ್ಬಿಟ್ರು ಅಂದರೆ ಅವರ ಕೆಳಗೆ ಅರೆಸ್ಟ್ ಮಾಡಲ್ಲ ಅಂತ ಅಂದ್ಬಿಡ್ತಾರೆ. ಅದೇ ರೈತ ಸೋತೋಗ್ಬಿಟ್ರೆ ಏನು ಮಾಡೋದಲ್ಲ. ರೈತನಿಗೆ ಒಂದು ಸಣ್ಣ ಇತ್ತಿಗೆ ಪ್ರಾಣಿಗಿರುವಷ್ಟು ಬೆಲೆ ರೈತಂಗೆ ಇಲ್ದಂಗೆ ಆಗ್ಬಿಟ್ಟಿದೆ ಚನ್ನಪಟ್ಟಣ ತಾಲೂಕಲ್ಲಿ. ಅದಕ್ಕೆ ನಮಗೆ ಪರಿಹಾರ ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಸರ್, ಈಗ ಇವತ್ತು ತಾಲೂಕು JDS ವತಿಯಿಂದ ನೀವು ಬೆಂಬಲ ಕೊಟ್ಟಿದ್ದೀರಿ ಸರ್. ಮುಂದಕ್ಕೆ ಯಾವ ರೀತಿ ನಿಮ್ಮ ಬೆಂಬಲ ಇರ್ತದೆ ಸರ್ ಹೋರಾಟಕ್ಕೆ? ಸರ್, ಇದಕ್ಕೆ ಸಂಪೂರ್ಣ ಬೆಂಬಲ. ಇದು ಸಮಸ್ಯೆ ಪರಿಹಾರ ಹೋಗ್ರಿ ಇಲ್ಲದ ನಾವು 2-3 ಸಲ ಇಲ್ಲಿ ನೋಡ್ತೀವಿ. ಇಲ್ಲಿ ಆಗಲಿಲ್ಲ ಅಂದಾಗ ನಾವೇನು ಮಾಡ್ತೀವಿ? ಯಾಕೆ ಅಂದರೆ ಇಲ್ಲಿ ಆಯ್ತಾ ಇರೋದು ನಮ್ಮ ಜನಗಳು ಇಲ್ಲಿ ಓಡಾಡುವಂಥ ರಸ್ತೆ ಇದು, ನಮಗೆ ತೊಂದರೆ ಆಯ್ತಾ ಇರೋದು. ನಾವು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಲಿ ನಾವು ಸ್ಟ್ರೈಕ್ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ನಿರಂತರವಾಗಿ ಆನೆ ದಾಳಿ ಮಾಡ್ತಾ ಇರೋದು ತಮಗೆಲ್ಲರಿಗೂ ತಿಳಿದ ವಿಚಾರ. ಸಾವು ಸಹ ಸಾಕಷ್ಟು ಬಾರಿ ವರದಿ ಮಾಡಿದ್ದೀರಾ. ಒಂದು ಕಡೆ ರೈತನ ಸಾವುಗಳಾಗಿದೆ, ಒಬ್ಬ ರೈತ ಸಾವು ಬದುಕಿನ ಬದಿಯ ಹೋರಾಟ ಮಾಡ್ತಾ ಇದ್ದಾನೆ. ಮತ್ತು ಇದೇ ನಮ್ಮ ಪಕ್ಕದ ತೋಟ ನಾವೇನು ನಿಲ್ತಿದ್ದೀವೋ ಸುಮಾರು
ರಾತ್ರಿ 50 ಅಡಿಕೆ ಗಿಡಗಳು ಸುಮಾರು 5 ವರ್ಷದಿಂದ ಬಂದಿರತಕ್ಕಂಥದ್ದು, ನಿನ್ನೆ ಒಂದು 70 ಗಿಡಗಳು, ಈ ರೀತಿ ಎಲ್ಲ ಕಡೆನೂ ಕೂಡ ನಾಶ ಮಾಡ್ತಾ ಬರ್ತದೆ. ರೈತರ ಬದುಕು ಬೀದಿಗೆ ಬಿದ್ದಿದೆ. ಹಾಗಾಗಿ ನಾವು ಇಲ್ಲಿ ಗಂಟ ಹೋರಾಟ ಮಾಡ್ತಾ ಇದ್ವಿ. ಅಧಿಕಾರಿಗಳು ಏನೋ ನಮಗೆ ಮೂಗಿಗೆ ತುಪ್ಪ ಒರೆಸಿ ಕಳಿಸ್ತಾ ಇದ್ರು. ಆದರೆ ನಾವು ಯಾವುದೇ ಕಾರಣಕ್ಕೂ ಸರ್ಕಾರದ ಪ್ರತಿನಿಧಿ ಅಥವಾ ಸಚಿವರು ಬಂದು ನಮ್ಮ ಪರಿಹಾರ ಮಾಡೋ ಗಂಟ ನಾವು ಇಲ್ಲಿಂದ ಕದಲ ಅಂತ ತೀರ್ಮಾನ ಮಾಡಿದ್ದೀವಿ. ಅಹೋರಾತ್ರಿ ಧರಣಿಗೂ ಕೂಡ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಈ ಹೋರಾಟನ ನಮ್ಮ ಎಲ್ಲಿ ಗಂಟ ಆನೆ ಇಲ್ಲಿ ಬರೋದು ತಡೀತಾರೋ ಅಥವಾ ನಮ್ಮ ಜಮೀನುಗಳಿಗೆ ಪರಿಹಾರ ಕೊಡ್ತಾರೋ ಅಲ್ಲಿ ಗಂಟಲು ಕೂಡ ನಾವು ಈ ಹೋರಾಟನ ಮುಂದುವರಿಸ್ತೀವಿ. ಇದರಲ್ಲಿ ರಾಜಿ ಪ್ರಶ್ನೆನೇ ಇಲ್ಲ. ರಾಜ್ಯ ಸರ್ಕಾರ ನಮ್ಮ ಅಹವಾಲನ್ನ ಕೇಳು ಗಂಟಲು ಕೂಡ ನಾವು ಇಲ್ಲೇ ಇರ್ತೀವಿ. ಹಿಡ್ಕೋಗಿ ಜೈಲಿಗೆ ಸೇರಿಸ್ತಾರೆ. ಫಸ್ಟು ತೆಂಗಿನ ಮರ, ಮಾವಿನ ಮರ, ಅಡಿಕೆ ಮರ ಇವೆಲ್ಲ ಹೋಗವೆ. ಅದಕ್ಕೆ 300 ರೂಪಾಯಿ 400 ರೂಪಾಯಿ ಕೊಡ್ತಾರೆ. ಅದು ಯಾತಕ್ಕಾದ ಸರ್ ಅದು? ಹಾಂ, ಆನೆ ಸಾಯಿಸ್ಬಿಟ್ಟು ಅಂದ್ಬಿಟ್ಟು ಆನೆ ಅಧಿಕಾರಿಗಳೆಲ್ಲ ಅವನ್ನ ಎತ್ತಾಗ ಕಡ್ಬಿಡ್ತಾರೆ ಹರಿಸ್ಕೊಂಡು. ಅದ್ರ ಸಲುವಾಗಿ ಕೆಡಿಪಿ ಹೇಳಿ ಹೋಗ್ಯಾರ ಬಾರ ಮರ ಸಂಬಂಧಪಟ್ಟ ಇದಿಲ್ಲ ಅಂತ ಹೇಳಲ್ಲ. ಕಾನ್ಸ್ಟಿಟ್ಯೂನ್ಸಿ MLA ಅವರಲ್ಲ ಕಳಿಸಿ. ದಿನ ಬರ್ತಾರೆ ಬಿಡೋ. ಈ ವಿಷಯ ಸಲುವಾಗಿ ಬಂದಿದ್ದಾರೆ. ನೀವು ಪ್ರೊಟೆಸ್ಟ್ ಮಾಡಿ ಸಹಕಾರ ಕೊಡ್ತೀವಿ. ಸಾರ್ವಜನಿಕ ಆಗೋದು ಬೇಡ. ನಾವಿಲ್ಲ ಬೆಳಿಗ್ಗೆ ಸಂಜೆವರೆಗೆ ನಾನು DSP ಬೆಳಿಗ್ಗೆ ಸಂಜೆವರೆಗೆ ನಾನು ಊಟ ಮಾಡಿ ಮನೆಗೆ 5 ಗಂಟೆ ಎಲ್ಲಾದ್ರೂ ಯಾವ AC ನಮ್ಮ ಗಾಡಿಗೆ AC ಸರ್ಕಾರಿ ಗಾಡಿ ಹೋಗೋದೇ ಕಷ್ಟ ಇದೆ. ಮುಂದೆ AC ಅಂತ ಬಾ ಸುಮ್ಮನೆ ಆಗದೆ ಇರೋ ಕೆಲಸ ಬಾರ ಜೈಮತ್ ಬಾರ ಏನು ಮಾಡಲಿಲ್ಲ. ನಮ್ಮ ಸಮಸ್ಯೆ ಆಮೇಲೆ ನಿಮ್ಮ ಪರ ನೀವು ರಸ್ತೆ ಬಂದ್ ಮಾಡೋದೇ ತೊಂದ್ರೆ. ನಮ್ಮ ಬೆಳೆದು ಬೆಳೆ ಹೋಯ್ತಾ ಇದಲ್ಲ